ನಾವು ಹುಲಿಯ ಸರ್ಮಾನ್ಯರ ಮನೆಯಲ್ಲಿದ್ದೇವೆ. ಸರ್ಮಾನ್ಯರ ನಮಗೆಲ್ಲ ಅಧ್ಯಾಪಕರಾಗಿ ಅವರು ಹುಲಿಯ ತಿಮ್ಮಪ್ಪಯ್ಯ ಶಾಲೆಯಲ್ಲಿ ನಮಗೆ ಕ್ಲಾಸ್ ಮಾಡ್ತಾ ಇದ್ದರು. ಅದೇ ರೀತಿ ಕೃಷಿಯ ಜೊತೆಗೆ ಅವರು ಈ ಮನೆಯಲ್ಲಿ ಒಂದು ಹಲವನ್ನು ತಯಾರು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಹೋಮ್ ಮೇಡ್ ಹಲ್ವ ಅಂತ ಹೇಳ್ಬೋದು. ಒಂದು ಪರಿಶುದ್ಧವಾದ ಸಿಹಿಯಾದ ಹಲ್ವ. ಒಂದು ವಿಶೇಷವಾಗಿ ಜಾಕ್ ಫ್ರೂಟ್ ಹಲಸಿನಕಾಯಿ ಹಲ್ವ ಮತ್ತು ಬಾಳೆಹಣ್ಣಿನ ಹಲ್ವ ಇಲ್ಲಿ ತಯಾರು ಮಾಡ್ತಾರೆ. ಅದರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ. ಮುಖ್ಯವಾಗಿ ನಮ್ಮದೇ ಬೆಳೆ, ನಾವು ತೆಂಗಿನಕಾಯಿ ಮತ್ತು ಕೊಕ್ಕೋ ಹಾಕಿದ ಬರ್ಫಿ ಮಾಡ್ತೇವೆ, ಹಲಸಿನ ಹಣ್ಣಿನ ಹಲ್ವ ಮಾಡ್ತೇವೆ, ಬಾಳೆಹಣ್ಣಿನ ಹಲ್ವ ಮಾಡ್ತೇವೆ. ಬಾಳೆಹಣ್ಣಿನ ಹಲ್ವ, ಹಲಸಿನ ಹಣ್ಣಿನ ಹಲ್ವನ 2 ತಿಂಗಳು ಸ್ವಲ್ಪ ಇಟ್ಕೊಂಡು, ಬಾಳೆಹಣ್ಣು ಮತ್ತು ನಮ್ಮಲ್ಲಿ ಏನು ಬೆಳೀತದೆ ಅದರದ್ದೇ ನಾವು ಮಾಡ್ತೀವಿ. ಹೊರಗಿನಿಂದ ತಂದ ಗೋಧಿ ಅದು ಅಂತ ಕೇಳ್ತಾರೆ ಕೆಲವರು. ಇಲ್ಲ, ನಮ್ಮ ಹಲಸಿನ ಹಣ್ಣು ಮತ್ತು ನಮ್ಮ ಬಾಳೆಹಣ್ಣು ಮತ್ತು ನಮ್ಮ ತೆಂಗಿನಕಾಯಿ, ಕೊಕ್ಕೋ ಇಂಥದ್ದನ್ನೆಲ್ಲ ಉಪಯೋಗಿಸಿಕೊಡ್ಬೇಕಾದ್ರೆ ಮಾಡ್ಬೋದು. ಬಿಟ್ಟರೆ ಹೊರಗಿಲ್ಲ, ಹೊರಗಡೆಯಿಂದ ಯಾವುದು ಇಲ್ಲ. ನಮ್ಮ ವಿಶೇಷವಾಗಿ ಸಕ್ಕರೆ ಮತ್ತು ತುಪ್ಪ, ಗೇರು ಬೀಜ ಹಾಕೋದಾದ್ರೆ ಅದು ಕೃಷಿಕರಿಂದ ಬೆಳೆಯುವಂಥದ್ದು. ಹಾಗೆ ತುಪ್ಪ ನಮ್ಮಲ್ಲಿ ಮಾಡುವಂಥದ್ದು, ಅದು ಮತ್ತೆ ನಮಗೆ ಸಕ್ಕರೆ. ಹಾಗೆ ಸಾಧ್ಯವಾದಷ್ಟು ನಮ್ಮ ಬೆಳೆಗಳಿಗೆ ಮೌಲ್ಯ ಬರುವಾಗಿ ಮಾಡುವಂಥ ಒಂದು ಕೆಲಸ ಮಾಡೋದು. ಈಗ ಕೆಲವರು ಅನ್ಕೊಳ್ತಾರೆ ಹಲಸಿನಕಾಯಿ ಏನು ಯೂಸ್ ಇಲ್ಲ ಅಂತ. ಹಲಸಿನ ಹಣ್ಣಾದ ಮೇಲೆ ದನಕ್ಕೆ ಹಾಕಿದ್ರೆ ಆಗುದಿಲ್ಲ ಅಂತಾರೆ. ಆದರೆ ನಾವು ಮನುಷ್ಯರೇ ಹಲ್ವ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಸಾಮಾನ್ಯ ಹಲ್ವಕ್ಕೆ ಆಗದ ಹಲಸಿನಕಾಯಿ ಇಲ್ಲ. ಕಹಿ ಒಂದು ಇನ್ನೊಂದು ಹಲಸಿನಕಾಯಿ ಆದರೆ ಆಯಿತು. ಮತ್ತು ಎಲ್ಲ ಸಕ್ಕರೆ ನಾವು ತುಪ್ಪ, ಸಕ್ಕರೆ, ಗೇರು ಬೀಜ ಹಾಕಿದಾಗ ಅದು ಅಷ್ಟು ರುಚಿಯಾಗಿ ಬರ್ತದೆ. ನಿಮ್ಮಲ್ಲಿ ಯಾವಾಗ ಬಂದರೂ ಹಲ್ವ ಸಿಗ್ಬೋದಾ? ನಮ್ಮಲ್ಲಿ ಸಾಮಾನ್ಯ ಹಲಸಿನ ಹಣ್ಣಿನ ಹಲ್ವ ಸೆಪ್ಟೆಂಬರ್ವರೆಗೆ. ಮತ್ತು ವರ್ಷದ ಎಲ್ಲ ತಿಂಗಳುಗಳು ನಮ್ಮಲ್ಲಿ ಬಾಳೆಹಣ್ಣು ಸಿಗ್ತದೆ. ಹಾಗಾಗಿ ಬಾಳೆಹಣ್ಣಿನ ಹಲ್ವ ಸಿಗ್ತದೆ. ಮತ್ತು ಬರ್ಫಿ ಆರ್ಡರ್ನ ಮೇಲೆ ನಾವು ಮಾಡ್ತೇವೆ. ಬರೀ ಅರ್ಧ ಕೆಜಿ 1 ಕೆಜಿ ಮಾಡಲಿಕ್ಕೆ ಆಗುದಿಲ್ಲ, ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ ಇದೆ. ಹಾಗಾಗಿ ನಾವು ಒಂದು 5 ಕೆಜಿ ಎಲ್ಲ ಮಾಡಿಕೊಂಡಿದ್ದರೆ ಮಾಡ್ತೇವೆ. ಒಕ್ಕ ಹಾಕಿ ಮಾಡ್ತೇವೆ, ಹಾಕದೆ ಮಾಡ್ತೇವೆ. ಮತ್ತು ಪಾಯಸಕ್ಕೆ ಆಗುವಂಥದ್ದು ಹಲಸಿನ ಹಣ್ಣಿನ ಬೆರಟಿ ಅಂತ ಹೇಳ್ತಾರೆ, ಅದು ಕೂಡ ಮಾಡ್ತೇವೆ. ಅದು ಕೂಡ ಹಾಗೆ, ಅದು 1 ತಿಂಗಳು 2 ತಿಂಗಳೆಲ್ಲ ಅದಕ್ಕೆ ಶೆಲ್ಫ್ ಲೈಫ್ ಇದೆ.